ಬಣ್ಣಿಸಲಿ, ಹೇ ದೇವ ನಿನ್ನ ಏನೆಂದು ಬಣ್ಣಿಸಲಿ, ಏನೆಂದು ಬಣ್ಣಿಸಲಿ, ಹೇ ದೇವ ನಿನ್ನ ಏನೆಂದು ಬಣ್ಣಿಸಲಿ. ಸಕಲ ಸಂಕಷ್ಟಹರ ಮಹಿಮಾ ರೂಪನೆ, ಸಕಲ ಸಂಕಷ್ಟಹರ ಮಹಿಮಾ ರೂಪನೆ, ವಿಶಿಷ್ಟ ರೂಪದ ಶ್ರೀ ಗಣನಾಥ, ವಿಶಿಷ್ಟ ರೂಪದ ಶ್ರೀ ಗಣನಾಥ, ಏನೆಂದು ಬಣ್ಣಿಸಲಿ, ಹೇ ದೇವ ನಿನ್ನ ಏನೆಂದು ಬಣ್ಣಿಸಲಿ, ಏನೆಂದು ಬಣ್ಣಿಸಲಿ, ಹೇ ದೇವ ನಿನ್ನ ಏನೆಂದು ಬಣ್ಣಿಸಲಿ. ಬಾಗಿದ ಸೊಂಡಿಲ ಸುಂದರ ವದನನೆ, ಬಾಗಿದ ಸೊಂಡಿಲ ಸುಂದರ ವದನನೆ, ಉದರಕ್ಕೆ ಹಾವನ್ನು ಬಿಗಿದುಕೊಂಡವನೇ, ಉದರಕ್ಕೆ ಹಾವನ್ನು ಬಿಗಿದುಕೊಂಡವನೇ, ಇಲಿಯ ವಾಹನನೆ ಮೂಜಗವಂದಿತನೆ, ಇಲಿಯ ವಾಹನನೆ ಮೂಜಗವಂದಿತನೆ, ಎಳ್ಳು ಮೋದಕ ಗರಿಗೆಯ ಪ್ರಿಯನೇ, ಏನೆಂದು ಬಣ್ಣಿಸಲಿ, ಹೇ ದೇವ ನಿನ್ನ ಏನೆಂದು ಬಣ್ಣಿಸಲಿ, ಏನೆಂದು ಬಣ್ಣಿಸಲಿ, ಹೇ ದೇವ ನಿನ್ನ ಏನೆಂದು ಬಣ್ಣಿಸಲಿ. ಪಾರ್ವತಿ ದೇವಿಯ ಮೈಯಳು ಮೂಡಿದೆ, ಪಾರ್ವತಿ ದೇವಿಯ ಮೈಯಳು ಮೂಡಿದೆ, ತಾಯಾದೆ ಪಾಲಿಸಲೆಂದು ತಂದೆಯರನ ತಡೆದೆ, ತಾಯಾದೆ ಪಾಲಿಸಲೆಂದು ತಂದೆಯರನ ತಡೆದೆ, ಕಂದನೊಡನೆ ಬಂದವ ಗೆಲಿದೆ, ಕಂದನೊಡನೆ ಬಂದವ ಗೆಲಿದೆ, ಚಂದ್ರನಿಗೆ ಕೋಪದಿಂದ ಕಿತ್ತು ಎಂದಿದೆ, ಏನೆಂದು ಬಣ್ಣಿಸಲಿ, ಹೇ ದೇವ ನಿನ್ನ ಏನೆಂದು ಬಣ್ಣಿಸಲಿ, ಏನೆಂದು ಬಣ್ಣಿಸಲಿ, ಹೇ ದೇವ ನಿನ್ನ ಏನೆಂದು ಬಣ್ಣಿಸಲಿ, ಏನೆಂದು ಬಣ್ಣಿಸಲಿ. ವಿಘ್ನ ನಿವಾರಕನ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾಲ್ಕು ನಡೆದ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಇಂದಿರಾ ನಾಯ್ಕರು ಸ್ವಾಗತವನ್ನು ಕೋರುತ್ತಿದ್ದಾರೆ. ಸಾಮಾಜಿಕ ಪರಿಶೋಧನಾ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ಕನ್ನಡ, ತಾಲೂಕು ಪಂಚಾಯತ್ ಹೊನ್ನಾವರ, ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಅನ್ವಯ ನಮ್ಮ ಶಾಲೆಯ ಈ ಸೋಷಿಯಲ್ ಆಡಿಟ್ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನ ಹಮ್ಮಿಕೊಂಡಿದ್ದಾರೆ. 1ನೇ ತಾರೀಕಿನಿಂದ ನಿನ್ನೆ ಮತ್ತು ಇವತ್ತು ಇದಕ್ಕೆ ಚಿದಾನಂದ ಎಂ ಗೌಡ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧಕರು ಮತ್ತು ಹಾಗೂ ರಾಜೇಶ್ವರಿ ನಾಯ್ಕ್ ಬಗ್ಗೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿ 2 ದಿನ ನಿನ್ನೆ ಮತ್ತು ಬುಧವಾರ ಎಲ್ಲ ಲೆಕ್ಕಪತ್ರಗಳನ್ನು ತೆಗೆದುಕೊಂಡು ಪರಿಶೋಧನೆಯನ್ನ ಮಾಡಿದ್ದಾರೆ. ಇವತ್ತು ಬಾಲಕ ಪೋಷಕರ ಸಭೆ ಅಂತ ಹೇಳಿ ಅದೇ ಪ್ರಕಾರವಾಗಿ ನಾವು ಹಾಗೆ ನಿಮ್ಮ ಪ್ರಕಾರಕ್ಕೆ ಬಂದಿದ್ದೀವಿ. ಹಾಗೆ ಈ ಸಂದರ್ಭದಲ್ಲಿ ರಾಘವೇಂದ್ರ ಸಹಾಯಕ ಕಾರ್ಯ ಅಭಿಯಂತರರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ನಾವು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರಿಗೆ ನಾನು ಶಾಲೆಯ ಪರವಾಗಿ ಸಾಮಾಜಿಕ ಇವರಿಂದ ಶಾಲೆಯ ಪರವಾಗಿ ಹಾಗೆ ನಮ್ಮ ಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷರಾದಂತಹ ಶ್ಯಾಮಲಾ ಮೇಸ್ಟರ್ ಆಗಮಿಸಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ನಮ್ಮ ಶಾಲೆಯ ಅಧ್ಯಕ್ಷರು ಕೂಡ ಬರುವರಿದ್ದರು, ಬಂದಿದ್ದಾರೆ. ನಿನ್ನೆ ಬಂದಿದ್ರು ಅವರು ಬಂದು ಮಾತಾಡಿಕೊಂಡು ಎಲ್ಲ ವಿಷಯವನ್ನು ಚರ್ಚೆ ಮಾಡ್ಕೊಂಡು ಹೋಗಿದ್ದಾರೆ. ಅವರಿಗೂ ಕೂಡ ನಾನು ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ರಾಜೇಶ್ವರಿ ನಾಯ್ಕ್
ಒಂದು ಪಾಲಕರ ಸಭೆಯನ್ನು ನಡೆಸಿರುವಂತಹ ಈ ಒಂದು ಸಭೆಯ ಮೊದಲ ಹಾಗೆ ಈ ಒಂದು ಸಭೆ ನಡೆಸಿರುವಂತಹ ಎಲ್ಲ ಈ ಒಂದು ಶಾಲೆಯ ಶಿಕ್ಷಕರು, ಹಾಗೆ ಎಲ್ಲ ಈ ಒಂದು ಶಾಲೆಯ ಉಪಾಧ್ಯಕ್ಷರು, ಹಾಗೆ ಅಲ್ಲಿರುವಂತ ಎಲ್ಲ ಪಾಲಕ ಪೋಷಕರು, ಗಾಯಕರು, ಹಾಗೆ ಈ ಒಂದು ಸಭೆ ನಡೆಸಿರುವಂತಹ ನಮ್ಮ ಗ್ರಾಮ ಸಂಪನ್ಮೂಲ ಹಾಗೆ ವಿದ್ಯಾರ್ಥಿ ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಸರವನ್ನ ಕಳೆದ ಒಂದು ವರ್ಷದಿಂದ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ಸಾಮಾಜಿಕ ಪರಿಸರ ಮಾಡಲಿಕ್ಕೆ ನಮಗೆ ಸಾಮಾಜಿಕ ಪರಿಸರ ನಿರ್ದೇಶನಾಲಯ ಬೆಂಗಳೂರು ಹಾಗೆ ಜಿಲ್ಲಾ ಶಿಕ್ಷಣ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉತ್ತರ ಕನ್ನಡ ಹಾಗೆ ತಾಲೂಕು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹೊನ್ನಾವರ ಇವರ ವತಿಯಿಂದ ಹಾಗೆ ತಾಲೂಕು ಪಂಚಾಯತ್ ಹಾಗೆ ಜಿಲ್ಲಾ ಪಂಚಾಯತ್ ವತಿಯಿಂದ ನಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ ಕೊಟ್ಟಿರುವಂತದ್ದು. ಇದು ಏನಂತಂದ್ರೆ ಹೊನ್ನಾವರ ತಾಲೂಕಿನಲ್ಲಿ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ ನಮಗೆ 2 ಶಾಲೆಯನ್ನು ಆಯ್ಕೆ ಮಾಡಿಕೊಟ್ಟಿರುವಂತಹ ಹೋದ ವರ್ಷ. ಈ ವರ್ಷ ಏನ್ ಮಾಡಿದೆ ಅಂತಂದ್ರೆ ನಗರದ ಒಂದು 2 ಶಾಲೆಯನ್ನು ಕೂಡ 4 ಶಾಲೆಗಳನ್ನ ಆಯ್ಕೆ ಮಾಡಲಿಕ್ಕೆ ಕೊಟ್ಟಿರುವಂತದ್ದು. ಈ ಮುಖ್ಯವಾಗಿ ಈ ಒಂದು ಹೊನ್ನಾವರ ತಾಲೂಕಿನಲ್ಲಿ ಈ ಒಂದು ಶಾಲೆಯನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಕೊಂಡ ಶಾಲೆ, ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಳೆ 2 ಶಾಲೆಗಳನ್ನ ನಾವು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ ಈ ಒಂದು ಹಂತದಲ್ಲಿ ಅಂದ್ರೆ ಈ ಒಂದು ತಿಂಗಳಿನಲ್ಲಿ ಇಟ್ಕೊಂಡಿರುವಂತದ್ದು. ನೋಡಿದಂತೆ ಮುಂದಿನ ಹಂತದಲ್ಲಿ ನಾವು ಮತ್ತೊಂದು ಶಾಲೆ ಮತ್ತೆ 2 ಶಾಲೆಗಳನ್ನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ ಇಟ್ಕೊಂಡಿರುವಂತದ್ದು. ಇದು ಬಹುಮುಖ್ಯವಾಗಿ ಏನಂತಂದ್ರೆ ಈ ಒಂದು ಶಾಲೆಯಲ್ಲಿ ನಡೆಸಿರುವಂತಹ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ನೀಡುತ್ತಿರುವಂತಹ ಸೌಲಭ್ಯಗಳ ಕುರಿತು ಮತ್ತೆ ಇಲ್ಲಿ ಯಾವ ರೀತಿ ಶಿಕ್ಷಣದ ವ್ಯವಸ್ಥೆ ಇದೆ ಮತ್ತು ಮಕ್ಕಳಿಗೆ ಯಾವ ರೀತಿ ಕಲಿಕೆಯನ್ನ ಶಿಕ್ಷಕರು ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿರುವಂತಹ ಮಕ್ಕಳಿಗೆ ಕೊಡುವಂತಹ ಸೌಲಭ್ಯಗಳಲ್ಲಿ ಏನು ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೇನು ದಾಖಲಾತಿಗಳನ್ನ ವಹಿಗಳನ್ನ ಮತ್ತು ಕಾರ್ಯಚಟುವಟಿಕೆಗಳನ್ನ ಮಾಡ್ತಿರೋ ಬಗ್ಗೆ ಸಮಗ್ರವಾಗಿ ಪರಿಗಣಿಸಲಿಕ್ಕೆ ಒಂದು ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ ಕೊಟ್ಟಿರುವಂತದ್ದು. ಈಗಾಗಲೇ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೀಲನೆ ಹೊರತುಪಡಿಸಿ ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ಈ ಒಂದು ಸಾಮಾಜಿಕ ಪರಿಶೀಲನೆಯನ್ನ ಮಾಡಲಾಗ್ತದೆ. ಇದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಂತಂದ್ರೆ ಅಲ್ಲಿ ಹೆಚ್ಚಿನದಾಗಿ ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಸಾಮಾಜಿಕ ಪರಿಶೀಲನೆ ಮಾಡಲಾಗ್ತದೆ. ಖರ್ಚು ವೆಚ್ಚ ಅಂತಂದ್ರೆ ಬಹುಶಃ ಅಲ್ಲಿ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಸಿರುವಂತಹ ಯೋಜನೆಗಳಲ್ಲಿ ಮುಖ್ಯವಾಗಿ ನರೇಗಾ ಯೋಜನೆ ಮತ್ತು 15 ಹಣಕಾಸು ಅನುದಾನದ ಯೋಜನೆಗಳಿರ್ತವೆ. ಆ ಯೋಜನೆಗಳಿಗೆ ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ ನಮ್ಗೆ ಕೊಡ್ತಾ ಇದ್ರು. ಈಗ ಏನಂದ್ರೆ ಈ ಒಂದು ಹಿಂದಿನ ಆರ್ಥಿಕ ವರ್ಷದಿಂದ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕೂಡ ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ ಒಳಪಡಿಸಿರುವಂತದ್ದು ಕೊಟ್ಟಿರುವಂತದ್ದು. ಈ ಒಂದು ಶಾಲೆಗಳಿಗೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಬಗ್ಗೆ ಹೇಳಬೇಕಂತಂದ್ರೆ ತಮ್ಗೆ ಗೊತ್ತಿದೆ ಈ ಯೋಜನೆ 2018-19 ಸಾಲಿನಿಂದ ಈ ಯೋಜನೆ ಜಾರಿಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ SMC ಸದಸ್ಯರಾದವರಿಗೆ ಈ ಒಂದು ಯೋಜನೆಗಳ ಬಗ್ಗೆ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರೆಲ್ಲ ನಮ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಅಂದ್ರೆ ಪಾಲಕರ ಸಭೆಯನ್ನ ಕರೆದು ಅಲ್ಲಿ ಏನೇನು ಸೌಲಭ್ಯಗಳನ್ನು ಕೊಡ್ತಾರೋ ಬಗ್ಗೆ ಕೂಡ ನಮ್ಗೆ ಇರುವಂತಹ ಕಾರ್ಯವನ್ನ ಮಾಡ್ತಾ ಇರೋ ಬಗ್ಗೆ ರಿಜಿಸ್ಟರ್ ಕೂಡ ನಾವು ನೋಡಿದ್ವಿ. ಅದು ಕೂಡ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಬಗ್ಗೆ ಹೇಳ್ಬೇಕಂತಂದ್ರೆ 2018-19 ಸಾಲಿನಿಂದ ಈ ಒಂದು ಯೋಜನೆ ಜಾರಿಯಲ್ಲಿರುವಂತದ್ದು. ಇದರ ಉದ್ದೇಶ ಏನಂತಂದ್ರೆ ಕೇಂದ್ರ ಸರ್ಕಾರದ ಈ ಒಂದು ಉದ್ದೇಶ ಏನಂತಂದ್ರೆ ಪ್ರೀ ನರ್ಸರಿಯಿಂದ 12ನೇ ತರಗತಿವರೆಗೆ ಸಮಾನವಾದ ಶಿಕ್ಷಣವನ್ನು ಕೊಡುವಂಥದ್ದು. ಈಗ ನಾವು ಬೇರೆ ಸ್ಕೂಲ್ ಹಿಂದೆಲ್ಲ ಏನು ಅಂತಂದ್ರೆ ಹುಡುಗರಿಗೆ ಪ್ರತ್ಯೇಕವಾದ ಸ್ಕೂಲ್, ಹುಡುಗಿಯರಿಗೆ ಪ್ರತ್ಯೇಕವಾದ ಸ್ಕೂಲ್ ಅನ್ನ ಕೊಡುವ ಸ್ಕೂಲ್ ಇರುವಂತದ್ದು ನೋಡಿದ್ವಿ. ಆದ್ರೆ ಈಗ ಏನಾಗಿದೆ ಅಂದ್ರೆ ಸಮಾನವಾದ ಶಿಕ್ಷಣ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಒಂದೇ ರೀತಿಯ ಶಿಕ್ಷಣವನ್ನ ಕೊಡುವ ಸಮಾನವಾದ ಶಿಕ್ಷಣವನ್ನು ಕೊಡುವಂಥದ್ದು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಒಳಗೊಂಡಿರುವಂಥದ್ದು. ಮತ್ತೆ ಉಚಿತವಾಗಿ ಶಿಕ್ಷಣವನ್ನು ಕೊಡುವಂಥದ್ದು. ಇದರಲ್ಲಿ ಯಾವುದೊಂದು ಪಡ್ಕೊಂಡು ಶಿಕ್ಷಣವನ್ನು ಕೊಡುವಂಥದ್ದಲ್ಲ, ಉಚಿತವಾಗಿ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವಂಥದ್ದು ಇರುವಂಥದ್ದು. ಮತ್ತೆ ಲಿಂಗ ಅಸಮಾನತೆಯನ್ನು ಹೋರಾಡಿಸುವಂಥದ್ದು ಈ ಯೋಜನೆಯನ್ನ ಇಟ್ಕೊಂಡು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನ ಜಾರಿ ತಂದಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ಈಗಾಗಲೇ ಶಾಲೆಯ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುವಂಥದ್ದು, ಕಲಿಕಾ ಮಟ್ಟವನ್ನ ಸುಧಾರಿಸುವಂಥದ್ದು, ಶಿಕ್ಷಣದ ಗುಣಮಟ್ಟವನ್ನ ಸುಧಾರಿಸುವ ಗುರಿಯನ್ನ ಇಟ್ಕೊಂಡು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನ ಹೊರತಂದಿರುವಂಥದ್ದು. ಇದ್ರ ಮುಖ್ಯವಾಗಿ 3 ಯೋಜನೆ ಅಂತಂದ್ರೆ ಈಗಾಗಲೇ ಶಿಕ್ಷಕರ ಶಿಕ್ಷಣ ಮತ್ತು ಈ ಹಿಂದೆ ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ
ಈ 3 ಯೋಜನೆಯಿಂದ ಏಕೀಕರಣದಿಂದ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನ ಜಾರಿ ತಂದಿರುವಂತದ್ದು. ಮುಖ್ಯವಾಗಿ ಇದಂತ ಏನಂದ್ರೆ ಮಕ್ಕಳು ಯಾರು ಶಾಲೆಯಿಂದ ಹೊರಗಡೆ ಇದ್ದಾರೆ, ಶಾಲೆಯಿಂದ ಹೊರಗಡೆ ಇದ್ದಾರೆ ಅವರನ್ನ ಶಾಲೆಗೆ ಕರೆತರುವಂಥದ್ದು, ದಾಖಲಾತಿಗಳನ್ನು ಹೆಚ್ಚಿಸುವಂಥದ್ದು, ಮತ್ತೆ ಹಾಜರಾತಿಯನ್ನು ಹೆಚ್ಚಿಸುವಂಥದ್ದು. ಇದರ ಒಂದು ಅನುಗುಣವಾಗಿ ಅಂದರೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಗೆ ಪೂರಕವಾಗಿ ಬಹಳಷ್ಟು ಯೋಜನೆಗಳನ್ನ ಮಕ್ಕಳಿಗಾಗಿ ಕೊಡ್ತಾ ಇದೆ. ನಮ್ಗೆ ಗೊತ್ತಿರುವಂತೆ ಮಕ್ಕಳಿಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಗೆ ಉಚಿತವಾಗಿ ಪಠ್ಯ ಪುಸ್ತಕವನ್ನ ಕೊಡುವಂತದ್ದಿದೆ, ಸಮವಸ್ತ್ರವನ್ನ ಕೊಡುವಂತದ್ದಿದೆ, ಸೂಟ್ ಬಾಕ್ಸ್ಗಳನ್ನ ಕೊಡುವಂತದ್ದಿದೆ. ಬಹುಶಃ ನಾವು ಈ ಒಂದು ಶಾಲೆಯಲ್ಲಿ ನಾವು ಗಮನಿಸಿಲ್ಲ, ಬೇರೆ ಶಾಲೆಗಳಲ್ಲಿ ಏನಂತಂದ್ರೆ ಸಾರಿಗೆ ವೆಚ್ಚ ಕೂಡ ಸಾರಿಗೆ ಬಗ್ಗೆ ಕೂಡ ಕೊಡ್ಲಿಕ್ಕೆ ಇರುವಂತಹ ಅವಕಾಶ ಇದೆ. ಸಾರಿಗೆ ವೆಚ್ಚ ಅಂತಂದ್ರೆ ಈ ಹಿರಿಯ ಪ್ರಾಥಮಿಕ ಶಾಲೆ ಅಂದ್ರೆ 1 ಕಿಲೋಮೀಟರ್ ದೂರ ಇರುತ್ತೆ. ಅಂದ್ರೆ ಮನೆಯಿಂದ ಶಾಲೆಗೆ ಹಾಜರಾಗುವಂತಹ ದೂರ 1 ಕಿಲೋಮೀಟರ್ ದೂರ ಇದ್ರೆ ಅವರಿಗೆ ಸಾರಿಗೆ ವೆಚ್ಚವನ್ನು ಕೊಡುವಂಥದ್ದು. ಹಿರಿಯ ಪ್ರಾಥಮಿಕ ಶಾಲೆ ಅಂತಂದ್ರೆ 3 ಕಿಲೋಮೀಟರ್ ದೂರ ಇರುತ್ತೆ. ಹಾಗೆ ಹೈಸ್ಕೂಲ್ ಪ್ರೌಢಶಾಲೆ ಅಂತಂದ್ರೆ 5 ಕಿಲೋಮೀಟರ್ ದೂರ ಇದ್ರೆ ನಮಗೆ ಸಾರಿಗೆ ವೆಚ್ಚವನ್ನು ಇದರಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಪಡೆಯುವಂಥದ್ದು. ಮತ್ತೆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕೂಡ ಬೆಂಗಾವಲು ಭತ್ಯೆ ಹಾಗೆ ಸಾರಿಗೆ ವೆಚ್ಚ ಕೂಡ ಕೊಡಲಿಕ್ಕೆ ಇರುವಂಥದ್ದು. ವಿಶೇಷ ಅಗತ್ಯ ಅಂದ್ರೆ ಅಂಗವಿಕಲರು ಯಾರಿದ್ರೆ ಅವರು ಕೂಡ ಬೆಂಗಾವಲು ಭತ್ಯೆ ಕೂಡ ಕೊಡ್ಲಿಕ್ಕೆ ಕೂಡ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಇರುವಂತದ್ದು. ಇನ್ನು ವಿದ್ಯಾರ್ಥಿ ವೇತನ ಬಗ್ಗೆ ಹೇಳ್ಬೇಕಂತಂದ್ರೆ ನಮ್ಗೆ ಗೊತ್ತಿದೆ, ವಿದ್ಯಾರ್ಥಿ ವೇತನ ಒಂದು 2-3 ವರ್ಷದಿಂದ ಇದು ಸ್ಕಾಲರ್ಶಿಪ್ ಬರ್ತಾ ಇದೆ ಅಂದ್ರೆ ಕೊರೋನಾ ಟೈಮ್ನಿಂದ ಇದು ಹ್ಯಾಂಡ್ ಅಪ್ ಆಗಿದೆ. ಅಂದ್ರೆ ಅವ್ರು ಏನಂತಂದ್ರೆ ಕಟ್ಟಡ ಕಾರ್ಮಿಕರ ಯಾರು ನೋಂದಣಿಯಾಗಿರ್ತಾರೆ ಆ ಒಂದು ಅವರು ಹೊಂದಿರ್ತಾರೆ ಅವರಿಗೆ ಇದರಿಂದ ಹಣವನ್ನು ಹಾಕ್ತಾರೆ ಅನ್ನೋ ಉದ್ದೇಶದಿಂದ ಈ ಒಂದು ಸರ್ಕಾರದಿಂದ ವಿದ್ಯಾರ್ಥಿ ವೇತನವನ್ನು ಶಾಲೆಯಿಂದ ಕೊಡುವಂಥದ್ದು. ಅವರಿಗೆ ಆ ಸರ್ಕಾರಿ ಕಾರ್ಮಿಕರು ಯಾರು ಇದನ್ನ ಕಾರ್ಡನ್ನು ಹೊಂದಿರ್ತಾರೆ ಅವರಿಗೆ ಸಿಸ್ಟಮ್ ಇದೆ ಅಂತ ನಮಗೆ ಬೇರೆ ಶಾಲೆಗಳಿಗೆ ನಾವು ಮಾಡಿದ್ರೆ ಅದೇ ಮಾಹಿತಿ ಬಂದೇ ಬರ್ತದೆ. ಹಾಗೆ ವಿದ್ಯಾರ್ಥಿ ವೇತನ ನಾವು ನೋಡಿದ ಪ್ರಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಮತ್ತೆ ಅಲ್ಪಸಂಖ್ಯಾತರು ಕೂಡ ಈ ಹಂತದಲ್ಲಿ ಬರ್ತಾ ಇದೆ. ನಾವು ಒಂದು 4 ಶಾಲೆ ಆಡಿಟ್ ಮಾಡಿದಾಗ ಅದು ವಿದ್ಯಾರ್ಥಿ ವೇತನ ಅವ್ರಿಗೆ ಮಾತ್ರ ಬರುವಂತದ್ದು ಇದೆಲ್ಲ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಗೆ ಕೊಡುವಂತದ್ದು. ಇನ್ನು ಉಳಿದಂತೆ ಮಕ್ಕಳ ಒಂದು ಶಿಕ್ಷಣದ ಬಗ್ಗೆ ಹೇಳ್ಬೇಕಂತಂದ್ರೆ ಇಲ್ಲಿ ಗ್ರಂಥಾಲಯ ವ್ಯವಸ್ಥೆ ಇದೆ. ಮಕ್ಕಳಿಗೆ ಪ್ರತಿ ಶನಿವಾರಿನ ಓದಲಿಕ್ಕೆ ಗ್ರಂಥಾಲಯದ ಪುಸ್ತಕ ಕೂಡ ಕೊಡುವಂತದ್ದು ವ್ಯವಸ್ಥೆ ಕೂಡ ಇದೆ. ಮಕ್ಕಳ ಒಂದು ಕಲಿಕಾ ಮಟ್ಟವನ್ನು ಹೆಚ್ಚಿಗೆ ಕಥೆ ಪುಸ್ತಕಗಳನ್ನ ಕೊಡುವಂಥದ್ದು ಅಥವಾ ಓದು ಪುಸ್ತಕಗಳನ್ನ ಕೊಡುವಂಥದ್ದು ಅದು ಕೂಡ ಒಂದು ಮಕ್ಕಳಿಗೆ ಈ ಪಠ್ಯ ಪುಸ್ತಕ ಹೊರತುಪಡಿಸಿ ಕೊಡುವಂತದ್ದು ಇರುವಂತದ್ದು ಇದೆ. ಈ ಎಲ್ಲ ವ್ಯವಸ್ಥೆಗಳು ಮಕ್ಕಳಿಗೆ ಮಾಡುವಂತದ್ದು ಇದೆ. ಇನ್ನು ಉಳಿದಂತೆ ಮಕ್ಕಳಿಗೆ ಒಂದು ದಾಖಲಾತಿಯನ್ನ ಹೆಚ್ಚಲಿಕ್ಕೆ, ಮಕ್ಕಳ ಒಂದು ಹಾಜರಾತಿಯನ್ನು ಹೆಚ್ಚಲಿಕ್ಕೆ ಸರ್ಕಾರ ಸಾಕಷ್ಟು ಕಾರ್ಯಕ್ರಮವನ್ನ ಶಾಲೆಗಾಗಿ ಕೊಡ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ಮಕ್ಕಳ ಒಂದು ಹಾಜರಾತಿ ಹೆಚ್ಚಲಿಕ್ಕೆ ಬೆಳಗಿನ ಸಮಯದಲ್ಲಿ ಹಾಲನ್ನ ವಿತರಣೆ ಮಾಡುತ್ತೆ. ವಾರದಲ್ಲಿ 5 ಅಂದ್ರೆ ಹಾಲನ್ನ ವಿತರಣೆ ಮಾಡುವಂತದ್ದಿದೆ. ಅದ್ರ ಜೊತೆ ಕೂಡ ಮಕ್ಕಳಿಗೆ ಪೌಷ್ಟಿಕಾಂಶವನ್ನ ಹೆಚ್ಚಲಿಕ್ಕೆ ಏನಂತಂದ್ರೆ ರಾಗಿ ಮಾಲ್ಟನ್ನ ಕೊಡುವಂಥದ್ದು, ಮಕ್ಕಳಿಗೆ ರಾಗಿ ಮಾಲ್ಟನ್ನ ಕೊಡುವಂಥದ್ದಿದೆ. ಹಾಗೆ ಮಧ್ಯಾಹ್ನದ ಸಮಯದಲ್ಲಿ ಯಾರು ಮಕ್ಕಳು ಹಸಿವಿನಿಂದ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಉತ್ತಮ ಶಿಕ್ಷಣವನ್ನ ಪಡೆದುಕೊಳ್ಳಬೇಕೆಂಬ ದೃಷ್ಟಿಯಿಂದ ಸರ್ಕಾರ ಕೂಡ ಚಿಂತನೆ ಮಾಡಿ ಮಧ್ಯಾಹ್ನದ ಉಪಹಾರ ಯೋಜನೆ ಕೂಡ ಜಾರಿಯಲ್ಲಿ ಇರುವಂತದ್ದು ನಮ್ಗೆ ಗೊತ್ತಿರುವಂಥದ್ದು. ಮಧ್ಯಾಹ್ನದ ಉಪಹಾರ ಅಂತಂದ್ರೆ ಬಿಸಿ ಊಟ ಅಂದ್ರೆ ಮಧ್ಯಾಹ್ನ ಸಮಯದಲ್ಲಿ ಬಿಸಿ ಆದ ಊಟವನ್ನ ಸೇವನೆ ಮಾಡ್ಲಿಕ್ಕೆ ಬಿಸಿ ಊಟ ಕೂಡ ಜಾರಿಯಲ್ಲಿ ಇರುವಂತದ್ದು. ಇದು ವಾರದಲ್ಲಿ ಎಲ್ಲಾ ದಿವಸ ಕೂಡ ಬಿಸಿ ಊಟನ ಕೊಡುವಂತದ್ದು. ಅದರಲ್ಲಿ ವಾರದಲ್ಲಿ 6 ದಿವಸ ಅಂತಂದ್ರೆ 5 ದಿವಸ ಅನ್ನ ಸಾಂಬಾರನ್ನ ಕೊಡುವಂಥದ್ದು, 1 ದಿವಸ ಹಾಫ್ ಡೇ ಶನಿವಾರ ಹಾಫ್ ಡೇ ಆಗಿರೋದು ಚಿತ್ರಾನ್ನ ಅಥವಾ ಪಲಾವನ್ನ ಕೊಡುವಂಥದ್ದು. ಅದ್ರ ಜೊತೆ ಕೂಡ ಪೌಷ್ಟಿಕಾಂಶವನ್ನು ಹೆಚ್ಚಿಗೆ ವಾರದಲ್ಲಿ ಎಲ್ಲಾ ದಿವಸ ಕೂಡ ಮೊಟ್ಟೆ ಕೊಡ್ಲಿಕ್ಕೆ ಕೂಡ ಸರ್ಕಾರ ಮಾಡ್ತಾ ಇದೆ. ಸರ್ಕಾರ ಏನಂತಂದ್ರೆ ಈಗಾಗಲೇ ಮತ್ತೆ 2 ದಿವಸ ಕೊಡ್ತಾ ಇತ್ತು ಮೊಟ್ಟೆ. ಈಗ ಏನಂತಂದ್ರೆ ಅಭಿಜಿತ್ ಪ್ರೇಮ್ ಫೌಂಡೇಶನ್ ವತಿಯಿಂದ 4 ದಿವಸ ಅಂದ್ರೆ ಒಳಪಟ್ಟಂದ್ರೆ ಎಲ್ಲಾ ದಿವಸ ಕೂಡ ಮೊಟ್ಟೆ ಕೊಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಮಕ್ಕಳಿಗೆ ಪ್ರತಿ ದಿವಸ ಮೊಟ್ಟೆಯನ್ನ ಸೇವನೆ ಮಾಡಲಿಕ್ಕೆ ಕೊಡುವಂತದ್ದು ಇದೆ. ಅದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ಮಕ್ಕಳು ಯಾವ್ದು ಇಷ್ಟಪಟ್ಟು ತಿಂತಾರೆ, ಮೊಟ್ಟೆ ತಿನ್ನಿಲ್ಲ ಅಂದ್ರೆ ಮಕ್ಕಳಿಗೆ ಬಾಳೆಹಣ್ಣು ಕೊಡುವಂತದ್ದು ಇದೆ. ಇಲ್ಲಿ ಎಲ್ಲರೂ ನಾವು ಭಾಗಶಃ ನೋಡಿದ ಪ್ರಕಾರ ಎಲ್ಲರೂ ಮಕ್ಕಳು ಇಲ್ಲಿ ಮೊಟ್ಟೆಯನ್ನ ಸೇವನೆ ಮಾಡ್ತಾರೆ. ಹಾಗಾಗಿ ಮೊಟ್ಟೆಯನ್ನ ವಿತರಣೆ ಮಾಡುವಂತದ್ದು ಎಲ್ಲ ಅವಕಾಶಗಳು ಮಕ್ಕಳಿಗೆ ಒಂದು ಕಲಿಕಾ ಮಟ್ಟವನ್ನು ಹೆಚ್ಚಲಿಕ್ಕೆ, ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸಲಿಕ್ಕೆ ಈ ಎಲ್ಲ ಯೋಜನೆಗಳು ಜಾರಿ ತಂದಿರುವಂತದ್ದು ಇರುವಂತದ್ದು. ಈ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಮಾಡ್ಲಿಕ್ಕೆ ನಮ್ಗೆ ಕೊಟ್ಟಿರುವಂತದ್ದು ಇದು ಏನಂತಂದ್ರೆ ಬಹುಶಃ ಏನಂತಂದ್ರೆ ನಮ್ಮಲ್ಲಿ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇರುವಂತದ್ದು ಇದು ಸರ್ಕಾರ ಒಂದು ಚಿಂತನೆ
ಮಕ್ಕಳಿಗೆ ಏನು ಶಿಕ್ಷಕರು ಏನಂದ್ರೆ ಸರಿಯಾದ ಶಿಕ್ಷಣವನ್ನು ಕೊಡುವಂಥದ್ದು, ಸರಿಯಾದ ಸಮಯದಲ್ಲಿ ಒಂದು ಶಿಕ್ಷಣವನ್ನು ಕೊಡುವಂಥದ್ದು, ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೊಡುವಂಥದ್ದು, ಮಕ್ಕಳವನ್ನ ಕಲಿಕಾ ಮಟ್ಟವನ್ನ ಹೆಚ್ಚಿಸುವಂಥದ್ದು. ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸಾಮಾಜಿಕ ಪರಿಶೀಲನೆ ಆ ಏನಂತಂದ್ರೆ ತಮ್ಮ ಇವ್ರ ಜೊತೆಗೆ ಮಕ್ಕಳ ಜೊತೆಗೆ ಹಾಗೆ ಪಾಲಕರ ಜೊತೆಗೆ ಸಂಘರ್ಷ ಮಾಡಿ ಒಂದು ಸಮಗ್ರವಾದ ವರದಿಯನ್ನ ಸರ್ಕಾರಕ್ಕೆ ಒಪ್ಪಿಸುವಂತದ್ದು ಇರುವಂತದ್ದು. ಈ ವರದಿಯ ನಂತರ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ವರದಿ ನಮ್ಮ ಒಂದು ಪಿಒ ಕಚೇರಿಗೆ ಹೋಗುವಂತದ್ದು, ಮತ್ತೆ ಇಲ್ಲಿಂದ ಜಿಲ್ಲಾ ಉಪ ನಿರ್ದೇಶಕರ ಕಚೇರಿಗೆ ಹೋಗುವಂತದ್ದು, ಮತ್ತೆ ಸ್ಟೇಟ್ ಹಂತಕ್ಕೆ ಅಂದ್ರೆ ರಾಜ್ಯ ಹಂತದ ಕೂಡ ಈ ಒಂದು ವರದಿಗಳು ಹೋಗ್ತವೆ. ಇಲ್ಲಿ ಏನ್ ಚರ್ಚೆ ಆಗ್ತವೆ, ಏನ್ ವರದಿಗಳು ಮಾಡ್ತೀವಿ ಅನ್ನೋದು ಕೂಡ ರಾಜ್ಯ ಹಂತಕ್ಕೆ ಹೋಗಿ ಅಲ್ಲಿ ಚರ್ಚೆ ಆಗಿ ಮತ್ತೆ ವರದಿಗಳು ಮತ್ತೆ ವಾಪಸ್ ಇಲ್ಲಿ ಬಂದು ಮತ್ತೆ ಏನ್ ನ್ಯೂನತೆಗಳಿದೆ ಆ ನ್ಯೂನತೆಗಳ ಬಗ್ಗೆ ಪರಿಶೀಲನೆ ಮಾಡೋದು ಕೂಡ ಇರುವಂತದ್ದು. ನಾವು ಬಹುಶಃ ನಾವು ನೋಡಿದ್ವಿ, ಈಗ ಮಧ್ಯಾಹ್ನದ ಉಪಯೋಜನೆ ಕೂಡ ನಾವು ಆಡಿಟ್ ಗಳನ್ನು ಮಾಡಿದ್ವಿ. ಮತ್ತೆ ಅದೇನಂತಂದ್ರೆ ವರದಿ ಆಧಾರದ ಮೇಲೆ ಇಲ್ಲಿನ ಡಿಒ ಅವರು ಮತ್ತೆ ಡೈರೆಕ್ಟ್ ಇಂದ ಕೂಡ ಪರಿಶೀಲನೆ ಮಾಡ್ಲಿಕ್ಕೆ ಕೂಡ ಹಾಗೆ ಇರುವಂತದ್ದಿದೆ. ಹಾಗಾಗಿ ಈ ಒಂದು ವರದಿಗಳು ನಮ್ಮ ವರದಿಗಳು ಪಾರದರ್ಶಕವಾಗಿ ನಾವು ಮಾಡಿ ಏನಂತಂದ್ರೆ ಇಲ್ಲಿರುವಂತಹ ಎಲ್ಲಾ ಚಿತ್ರಣಗಳನ್ನ ಸಾಮಾಜಿಕ ಪರಿಶೋಧನೆಯನ್ನ ನಾವು ಕಳೆದ ಒಂದು 3 ದಿವಸ ಅಂದ್ರೆ 30ನೇ ತಾರೀಕಿನಿಂದ ಪ್ರಾರಂಭವಾಗಬೇಕು. 30ನೇ ತಾರೀಕು ಮಕ್ಕಳಿಗೆ ರಜೆ ಕೊಟ್ಟಿರುವುದರಿಂದ ನಾವು ನಿನ್ನೆ ದಿವಸ ನಾವೆಲ್ಲ ಕಾರ್ಯವನ್ನ ಅಂದ್ರೆ ಮಕ್ಕಳ ಸಂದರ್ಶನ, ಹಾಗೆ ಪಾಲಕರ ಸಂದರ್ಶನ, ಹಾಗೆ ಶಿಕ್ಷಕರ ಸಂದರ್ಶನ, ಹಾಗೆ ಇಲ್ಲಿರುವಂತಹ ಎಲ್ಲ ಶಾಲೆಗಳಲ್ಲಿರುವಂತಹ ಅಂಶಗಳನ್ನ ಪರಿಗಣನೆ ತೆಗೆದುಕೊಂಡು ಸಾಮಾಜಿಕ ಪರಿಶೀಲನೆ ಮಾಡಿರುವಂತಹ. ಇದರಲ್ಲಿ ಮುಖ್ಯವಾಗಿ ಸಾಮಾಜಿಕ ಪರಿಶೀಲನೆ ಮಾಡುವ ಉದ್ದೇಶ ಏನಂತಂದ್ರೆ ಇಲ್ಲಿರುವ ಏನ್ ನಡೆದಿರುವ ವಿಚಾರಗಳನ್ನ ಜನರ ಮುಂದೆ ಹೇಳುವಂಥದ್ದು, ಮತ್ತೆ ಅವರ ಒಂದು ಸಮಸ್ಯೆಗಳನ್ನ ಆಲಿಸುವಂಥದ್ದು, ಮತ್ತೆ ಆ ಸಮಸ್ಯೆಗಳಿಗೆ ಇಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವಂಥದ್ದು ಈ ಸಾಮಾಜಿಕ ಪರಿಶೀಲನೆ ಉದ್ದೇಶ. ಹಾಗಾಗಿ ಪಾರದರ್ಶಕವಾಗಿ ನಾವು ಈ ಒಂದು ಸಾಮಾಜಿಕ ಪರಿಶೀಲನೆ ಮಾಡುತ್ತಿರುವುದರಿಂದ ನಮಗೆ ಈ ಒಂದು ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದನೇ ಕೊಟ್ಟಿರುವಂಥದ್ದು. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೀಲನೆ ಕಳೆದ ಒಂದು 3 ದಿವಸದವರೆಗೆ ನಾವು ಏನೇನ್ ಮಾಡಿದ್ವಿ, ವರದಿಯನ್ನ ಮಾಡಿದ್ರ ಬಗ್ಗೆ ನಮ್ಮ ಗ್ರಾಮ ಪಂಚಾಯತ್ ವ್ಯಕ್ತಿಗಳು ಹಾಗೆ ನಾವು ಸೇರಿ ಒಂದು ಸಾಮಾಜಿಕ ಪರಿಶೀಲನೆಯನ್ನ ಕಾರ್ಯವನ್ನ ಮಾಡಿದ್ವಿ. ಆ ವರದಿಯನ್ನು ಕೂಡ ತಮ್ಮ ಮುಂದೆ ಮಂಡನೆ ಮಾಡ್ಲಿಕ್ಕಿದ್ದೀವಿ. ಆ ವರದಿಯಲ್ಲಿ ಮತ್ತೇನಾದ್ರು ಸೇರ್ಪಡೆ ಮಾಡುವಂತದ್ದು ಅಥವಾ ತಮ್ಮ ಸಲಹೆ ಸೂಚನೆಗಳಿಗೆ ಹೇಳಿಕೆ ಇದೆ, ಅವಕಾಶ ಇದೆ, ದಯವಿಟ್ಟು ಹೇಳಿಕೆ ಅವಕಾಶವನ್ನ ಮಾಡಿಕೊಡುತ್ತಾ ಈ ಒಂದು ಸಾಮಾಜಿಕ ಪರಿಶೀಲನಾ ವರದಿಯನ್ನ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಈಗ ಮಂಡನೆ ಮಾಡ್ಲಿಕ್ಕಿದ್ದಾರೆ. ಆ ವರದಿಯನ್ನು ಅವರಿಗೆ ಮಂಡನೆ ಮಾಡ್ಲಿಕ್ಕೆ ಅವಕಾಶ ಕೊಡುತ್ತಾ ತಾವು ಬಂದವರು ಎಲ್ಲರೂ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೀಲನೆ ವರದಿಯಲ್ಲಿ ಬಂದಂತಹ ಅಂಶಗಳಿಗೆ ಮತ್ತೆ ತಮ್ಮ ಒಂದು ಸಲಹೆ ಸೂಚನೆಗಳ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಈ ಒಂದು ಸಂದರ್ಭದಲ್ಲಿ ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಮಾ ಹೊಗೆ. ನಾವು ಮಾಡಿರುವ ವರದಿಯನ್ನ ಇವತ್ತು ನಿಮ್ಮ ಮುಂದೆ ಮಂಡನೆ ಮಾಡ್ತಾ ಇದ್ದೀನಿ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ. ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳಕೊಂಡ. ಡೈಸ್ ಸಂಖ್ಯೆ 291008104001. ರಾಜ್ಯ ಕರ್ನಾಟಕ, ಜಿಲ್ಲೆ ಉತ್ತರ ಕನ್ನಡ, ತಾಲೂಕು ಹೊನ್ನಾವರ. ಸಾಮಾಜಿಕ ಪರಿಶೋಧನಾ ಅವಧಿ 1/4/2023ರಿಂದ 31/3/2024ರವರೆಗೆ. ಸಾಮಾಜಿಕ ಪರಿಶೋಧನಾ ದಿನಾಂಕ 30/8/2025ರಿಂದ 2/9/2025ರವರೆಗೆ. ಶಾಲೆ ಸ್ಥಾಪನೆಯಾದ ವರ್ಷ 1960. ಶಾಲೆಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ 49. ಶಾಲೆಯ ಹಿನ್ನೆಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳಕೊಂಡ. ಈ ಶಾಲೆಯು 1960ರಲ್ಲಿ ಸ್ಥಾಪನೆಯಾಯಿತು. ಈ ಶಾಲೆಯು ಮೊದಲು ದುರ್ಗಾಕೇರಿಯ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ನಡೆಸಲಾಗುತ್ತಿತ್ತು. ಆಗ ಈ ಶಾಲೆಯು ಹಿರಿಯ ಪ್ರಾಥಮಿಕ ಶಾಲೆ ದರ್ಜೆ ಹೊಂದಿತ್ತು. ನಂತರ 1960ರಲ್ಲಿ ಉದ್ಯಮನಗರದ ಪಿಸ್ಲಿ ಶಾಲೆ ಹಾಗೂ ಬೆಳಕೊಂಡ ಶಾಲೆ ಎರಡನ್ನೂ ಸೇರಿಸಿ ತುಳಸಿನಗರದ ಮಜಿಲೆಯಲ್ಲಿರುವ ಮೀನು ಮಾರುಕಟ್ಟೆ ಇರುವ ಸ್ಥಳದಲ್ಲಿ ಹೊಸ ಕಟ್ಟಡವನ್ನು ನಿರ್ಮಿಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳಕೊಂಡ ಹೆಸರಿನಲ್ಲಿ ಪುನಃ ಪ್ರಾರಂಭಿಸಲಾಯಿತು. ಶಾಲೆಯಿಂದ ಅನತಿ ದೂರದಲ್ಲಿ 1990ರಲ್ಲಿ ನಮ್ಮ ಶಾಲೆಗೆ ಪಟ್ಟಣ ಪಂಚಾಯತ್ನಿಂದ 2 ಕೊಠಡಿಗಳನ್ನು ಮಂಜೂರಿಸಲಾಯಿತು. ಈಗ ಅಲ್ಲಿ ಒಂದು ಕೊಠಡಿಯಲ್ಲಿ ಅಂಗನವಾಡಿ, ಇನ್ನೊಂದು ಕೊಠಡಿಯನ್ನು ಬಿಸಿಯೂಟ ಅಡುಗೆಗಾಗಿ ಬಳಸಲಾಗುತ್ತಿದೆ. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 6ನೇ ತರಗತಿಯವರೆಗೆ ಇದ್ದು
ನಂತರ 1995ರಲ್ಲಿ 7ನೇ ತರಗತಿಯನ್ನು ಮಂಜೂರಿಸಿ ಹಿರಿಯ ಪ್ರಾಥಮಿಕ ದರ್ಜೆಗೆ ಉನ್ನತೀಕರಿಸಲಾಯಿತು. ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳಕೊಂಡ ಇಲ್ಲಿ 49 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು 3 ಶಿಕ್ಷಕಿಯರು, ಓರ್ವ ಅತಿಥಿ ಶಿಕ್ಷಕಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 2023-24ನೇ ಸಾಲಿನ ಜಾತಿವಾರು ವಿದ್ಯಾರ್ಥಿಗಳ ಸಂಖ್ಯೆ: ಅಂಗನವಾಡಿ ಪರಿಶಿಷ್ಟ ಜಾತಿ 2, ಇತರೆ 15, ಒಟ್ಟು 17. 1ನೇ ತರಗತಿಯಲ್ಲಿ ಒಟ್ಟು 5, 2ನೇ ತರಗತಿಯಲ್ಲಿ 1 ಪರಿಶಿಷ್ಟ ಜಾತಿ ಹಾಗೂ ಇತರೆ 4, ಒಟ್ಟು 5 ಜನ. 3ನೇ ತರಗತಿಯಲ್ಲಿ 4, 4ನೇ ತರಗತಿಯಲ್ಲಿ 10, 5ನೇ ತರಗತಿಯಲ್ಲಿ 3, 6ನೇ ತರಗತಿಯಲ್ಲಿ ಪರಿಶಿಷ್ಟ ಜಾತಿ 1, ಇತರೆ 7, ಒಟ್ಟು 8. 7ನೇ ತರಗತಿಯಲ್ಲಿ ಇತರೆ 5, ಒಟ್ಟು 5. ಒಟ್ಟು 57 ಜನ ವಿದ್ಯಾರ್ಥಿಗಳಿದ್ದರು. ಭೇಟಿಯ ದಿನದಂದು ದಾಖಲಾತಿಯಲ್ಲಿರುವ ಮತ್ತು ಹಾಜರಿರುವ ಮಕ್ಕಳ ಸಂಖ್ಯೆ: ಅಂಗನವಾಡಿ ದಾಖಲಾತಿ 12, ಹಾಜರಾತಿ 9, ಹುಡುಗರು 7, ಹುಡುಗಿಯರು 2. 1ನೇ ತರಗತಿಯಲ್ಲಿ ದಾಖಲಾತಿ 4, ಹುಡುಗರು 4, ಒಟ್ಟು 4. 2ನೇ ತರಗತಿಯಲ್ಲಿ ದಾಖಲಾತಿ 4, ಹಾಜರಾತಿ 4. 3ನೇ ತರಗತಿಯಲ್ಲಿ ದಾಖಲಾತಿ 5, ಹಾಜರಾತಿ 5. 4ನೇ ತರಗತಿಯಲ್ಲಿ ದಾಖಲಾತಿ 6, ಹಾಜರಾತಿ 6. 5ನೇ ತರಗತಿಯಲ್ಲಿ ದಾಖಲಾತಿ 12, ಹಾಜರಾತಿ 10. 6ನೇ ತರಗತಿಯಲ್ಲಿ ದಾಖಲಾತಿ 11, ಹಾಜರಾತಿ 8. 7ನೇ ತರಗತಿಯಲ್ಲಿ ದಾಖಲಾತಿ 7, ಹಾಜರಾತಿ 6, ಒಟ್ಟು 52 ಜನ ಹಾಜರಾತಿ. ಶಾಲೆಗೆ ಅನುದಾನ ಬಿಡುಗಡೆಯಾದ ವಿವರ: ಪ್ರಾರಂಭಿಕ ಶುಲ್ಕ ₹24,423, ಶಾಲಾನುದಾನ 16/8/2023 31,250, ಶೂ ಮತ್ತು ಸಾಕ್ಸ್ ಅನುದಾನ 12,020, ಪಂಚ ಸೌಲಭ್ಯ ₹10,536, ಎಸ್ಎಂಸಿ ತರಬೇತಿ ₹500, ವಿದ್ಯಾಂಜಲಿ ಬ್ಯಾನರ್ 500, ಹೆಣ್ಣು ಮಕ್ಕಳ ವಿಶೇಷ ಭತ್ಯೆ 2,000, ಬ್ಯಾಂಕ್ ಬಡ್ಡಿ ₹299, ಒಟ್ಟು ₹58,896. ಅನುದಾನ ಬಳಕೆಯಾದ ವಿವರ: ಶೂ ಮತ್ತು ಸಾಕ್ಸ್ ಅನುದಾನ 11,020, ಪಂಚ ಸೌಲಭ್ಯ 10,536, ವಿದ್ಯಾಂಜಲಿ ಬ್ಯಾನರ್ 500, ಎಸ್ಎಂಸಿ ತರಬೇತಿ 500, ಶಾಲಾ ಅನುದಾನ 31,881, ಹೆಣ್ಣು ಮಕ್ಕಳ ವಿಶೇಷ ಭತ್ಯೆ ₹2,000, ಇತರೆ 59, ಒಟ್ಟು ₹55,896. ಉಳಿಕೆಯಾದ ಮೊತ್ತ ₹2,400. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಗುಣಾತ್ಮಕ ಅಂಶಗಳು: ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಶೂ ಮತ್ತು ಸಾಕ್ಸ್ಗಳನ್ನು ವಿತರಿಸಲಾಗಿದೆ. ಶಾಲೆಯ ಪ್ರಾರಂಭದಲ್ಲಿ ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ವಿತರಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳಿಗೆ ಓದಲು ಗ್ರಂಥಾಲಯದಲ್ಲಿ ಪುಸ್ತಕದ ವ್ಯವಸ್ಥೆ ಇರುತ್ತದೆ. ಶಾಲೆಯಲ್ಲಿ ವಿಜ್ಞಾನ ಕಿಟ್ ಮತ್ತು ಗಣಿತ ಕಿಟ್ಗಳು ಲಭ್ಯವಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಸಲಹಾ ಪೆಟ್ಟಿಗೆ ಮತ್ತು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇಟ್ಟಿರುವುದನ್ನು ಸಾಮಾಜಿಕ ಪರಿಶೋಧನಾ ತಂಡ ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳಿಗಾಗಿ ದಿನನಿತ್ಯ ಶುದ್ಧವಾದ ಕುಡಿಯುವ ನೀರಿನ ವಾಟರ್ ಫಿಲ್ಟರ್ ವ್ಯವಸ್ಥೆ ಇರುತ್ತದೆ. ಶಾಲೆಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯವಿದ್ದು ಸ್ವಚ್ಛತೆಯಿಂದ ಕೂಡಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಯುವ ಮತ್ತು ಪರಿಸರ ಕ್ಲಬ್ಗಳು ಇರುವುದನ್ನು ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ಶಾಲೆಯಲ್ಲಿ ಶಿಕ್ಷಕರು ನಿಯಮಿತವಾಗಿ ಹಾಜರಿರುತ್ತಾರೆ. ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಯನ್ನು ಶಾಲೆಯ ಗೋಡೆಯ ಮೇಲೆ ಪ್ರದರ್ಶಿಸಲಾಗಿದೆ. ಶಾಲೆಯಲ್ಲಿ ಸುರಕ್ಷಾ ಪ್ರತಿಜ್ಞೆಯನ್ನು ಶಾಲಾ ಆವರಣದ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶಿಸಲಾಗಿದೆ. ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ಕಂಡುಬಂದಂತಹ ಋಣಾತ್ಮಕ ಅಂಶಗಳು: ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಂದಿರುವುದಿಲ್ಲ. ಶಾಲೆಯಲ್ಲಿ ಮಕ್ಕಳಿಗೆ ಪ್ರಚಲಿತ ವಿದ್ಯಮಾನ ತಿಳಿಯಲು ದಿನಪತ್ರಿಕೆ ಲಭ್ಯವಿರುವುದಿಲ್ಲ. ಶಾಲೆಯಲ್ಲಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಕ್ಲಬ್ ಅನ್ನು ರಚಿಸಲಾಗಿಲ್ಲ. ಕ್ವಿಟ್ ಇಂಡಿಯಾ ಸ್ಕೂಲ್ ಪ್ರಮಾಣ ಪತ್ರಕ್ಕೆ ನೋಂದಾಯಿಸಿಕೊಂಡಿರುವುದಿಲ್ಲ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು: ಸಾಮಾಜಿಕ ಪರಿಶೋಧನಾ ಭೇಟಿ ಸಂದರ್ಭದಲ್ಲಿ ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯವಿರುವುದನ್ನು ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಶಾಲೆಯಲ್ಲಿ ಸ್ಮಾರ್ಟ್ ಟಿವಿ ಇದ್ದು ಮಕ್ಕಳ ಕಲಿಕೆಯಲ್ಲಿ ಬಳಕೆ ಮಾಡುತ್ತಿರುವ ಬಗ್ಗೆ ವಿದ್ಯಾರ್ಥಿಗಳು ತಮ್ಮ ಸಂದರ್ಶನದಲ್ಲಿ ತಿಳಿಸಿರುತ್ತಾರೆ. ಶಾಲೆಯಲ್ಲಿ ನಲಿಕಲಿ ಮಕ್ಕಳಿಗೆ ವೃತ್ತಾಕಾರದ ಟೇಬಲ್
4ರಿಂದ 7ನೇ ತರಗತಿ ಮಕ್ಕಳಿಗೆ ಡೆಸ್ಕ್ ಮತ್ತು ಬೆಂಚ್ಗಳು ಇದ್ದರೆ ಮಕ್ಕಳ ವಿದ್ಯಾಭ್ಯಾಸ ಮಾಡಲು ಅನುಕೂಲವಾಗುತ್ತದೆ ಎನ್ನುವುದು ಸಾಮಾಜಿಕ ಪರಿಶೋಧನಾ ತಂಡದ ಅಭಿಪ್ರಾಯವಾಗಿರುತ್ತದೆ. ಶಾಲೆಯಲ್ಲಿ ನಾವೀನ್ಯ ಬೋಧನಾ ವಿಧಾನ ಚಟುವಟಿಕೆಗಳನ್ನು ಹೆಚ್ಚು ಕಾರ್ಯಗತಗೊಳಿಸಿದರೆ ಮಕ್ಕಳ ಕಲಿಕಾ ಮಟ್ಟವನ್ನು ಇನ್ನಷ್ಟು ಹೆಚ್ಚಿಸಲು ಅನುಕೂಲವಾಗುತ್ತದೆ ಎನ್ನುವುದು ಸಾಮಾಜಿಕ ಪರಿಶೋಧನಾ ತಂಡದ ಅಭಿಪ್ರಾಯವಾಗಿರುತ್ತದೆ. ಶಾಲೆಯಲ್ಲಿ ಜಾಗದ ಕೊರತೆ ಇರುವುದರಿಂದ ಮಕ್ಕಳಿಗೆ ಆಟದ ಮೈದಾನದ ವ್ಯವಸ್ಥೆ ಇರುವುದಿಲ್ಲ. ಶಾಲೆಯಲ್ಲಿ ಗಂಡು ಮಕ್ಕಳ ಶೌಚಾಲಯವಿದ್ದು ಆದರೆ ದುರಸ್ತಿಯಲ್ಲಿರುತ್ತದೆ. ಆದ್ದರಿಂದ ಗಂಡು ಮಕ್ಕಳಿಗೆ ಪ್ರತ್ಯೇಕ ಹೊಸ ಶೌಚಾಲಯ ಅವಶ್ಯವಿರುವುದನ್ನು ಮುಖ್ಯ ಶಿಕ್ಷಕರು ತಮ್ಮ ಸಂದರ್ಶನ ವೇಳೆಯಲ್ಲಿ ತಿಳಿಸಿರುತ್ತಾರೆ. ಶಾಲೆಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿದ್ದು ಅವರ ಕಲಿಕಾ ಮಟ್ಟದ ಬಗ್ಗೆ ಶಿಕ್ಷಕರು ಕಾಳಜಿ ವಹಿಸುತ್ತಿರುವುದು ಪಾಲಕ ಪೋಷಕರ ಸಂದರ್ಶನ ವೇಳೆಯಲ್ಲಿ ತಿಳಿಸಿರುತ್ತಾರೆ. 2023-24ನೇ ಸಾಲಿನಲ್ಲಿ ವಿಶೇಷ ಅಗತ್ಯವುಳ್ಳ ವಿದ್ಯಾರ್ಥಿನಿ ಕುಮಾರಿ ತನ್ವಿ ಯೋಗೇಶ್ ನಾಯ್ಕ್ 4ನೇ ತರಗತಿ ಇವರಿಗೆ ₹2,000 ವಿದ್ಯಾರ್ಥಿ ವೇತನವನ್ನು ಪಡೆದಿರುವುದನ್ನು ಗಮನಿಸಲಾಗಿದೆ. 2025-26ನೇ ಸಾಲಿನಲ್ಲಿ ಶಾಲೆಗೆ ಜಿಲ್ಲಾ ಪಂಚಾಯತ್ನಿಂದ ಕಿಡಕಿ ವ್ಯವಸ್ಥೆ ಮತ್ತು 7ನೇ ತರಗತಿ ಕೊಠಡಿಗೆ ಟೈಲ್ಸ್ ಅಳವಡಿಕೆ ಆಗಿರುತ್ತದೆ. ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ಅಡುಗೆ ಕೋಣೆಯಲ್ಲಿ ಅಗ್ನಿನಂದಕ, ಮೆನು ಚಾರ್ಟ್ ಹಾಗೂ ಮಕ್ಕಳು ಊಟ ಬಡಿಸುವ ಸಂದರ್ಭದಲ್ಲಿ ಆಪ್ರಾನ್ ಬಳಸದೇ ಇರುವುದನ್ನು ಗಮನಿಸಲಾಗಿದೆ. ದಾಸ್ತಾನು ಕೊಠಡಿಯ ಅವಶ್ಯಕತೆ ಇದೆ ಎಂದು ಅಡುಗೆ ಸಿಬ್ಬಂದಿಯವರು ತಿಳಿಸಿರುತ್ತಾರೆ. ಶಾಲೆಯ ರಿಜಿಸ್ಟರ್, ಫೈಲ್ಸ್ ಮತ್ತು ಗ್ರಂಥಾಲಯದ ಪುಸ್ತಕಗಳನ್ನು ಇಡಲು ಅಲ್ಮೇರಾ ಅವಶ್ಯಕವಿದೆ ಎಂದು ಮುಖ್ಯ ಶಿಕ್ಷಕರು ತಿಳಿಸಿರುತ್ತಾರೆ. ಶಾಲೆಯಲ್ಲಿ ಪ್ರಯೋಗಕ್ಕೆ ಸಂಬಂಧಿಸಿದ ಸೂಕ್ಷ್ಮದರ್ಶಕ, ಬೀಕರ್, ಪ್ಲಾಸ್ಮಾ ಬೇಕೆಂದು ಶಿಕ್ಷಕರು ತಿಳಿಸಿರುತ್ತಾರೆ. ಶಾಲೆಯಲ್ಲಿ ಘನತ್ಯಾಜ್ಯ ಮತ್ತು ದ್ರವ ತ್ಯಾಜ್ಯವನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡುತ್ತಿರುವುದನ್ನು ಗಮನಿಸಲಾಗಿದೆ. ಕುಮಾರ ಪ್ರೀತಂ ಪಟ್ಗಾರ್ ವಿಶೇಷ ಅಗತ್ಯವುಳ್ಳ ವಿದ್ಯಾರ್ಥಿಯಾಗಿದ್ದು ಈ ವಿದ್ಯಾರ್ಥಿಗೆ ವಿದ್ಯಾರ್ಥಿ ವೇತನ ಮತ್ತು ಬೆಂಗಾವಲು ಭತ್ಯೆ ದೊರೆತಿರುವುದಿಲ್ಲ. ಕಾರಣ ಸದರಿ ವಿದ್ಯಾರ್ಥಿಯ ಯುಡಿಐಡಿ ಕಾರ್ಡ್ ಆಗದಿರುವುದನ್ನು ಗಮನಿಸಲಾಗಿದೆ. ಶಾಲೆಯ ಸುತ್ತಲೂ ಭಾಗಶಃ ಕಾಂಪೌಂಡ್ ಗೋಡೆ ವ್ಯವಸ್ಥೆ ಇದ್ದು ಪೂರ್ತಿ ಪ್ರಮಾಣದಲ್ಲಿ ಕಾಂಪೌಂಡ್ ಆಗಬೇಕಾಗಿರುವುದನ್ನು ಶಿಕ್ಷಕರು ಮತ್ತು ಸಾಮಾಜಿಕ ಪರಿಶೋಧನಾ ತಂಡದ ಅಭಿಪ್ರಾಯವಾಗಿರುತ್ತದೆ. ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಾಲಕ ಪೋಷಕರು, ದಾನಿಗಳು ಒಳ್ಳೆಯ ಸಹಕಾರ, ಕೊಡುಗೆ ಮತ್ತು ಹಣಕಾಸಿನ ನೆರವು ನೀಡುತ್ತಿರುವುದನ್ನು ಮುಖ್ಯ ಶಿಕ್ಷಕರು ತಮ್ಮ ಭೇಟಿ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಅಂಗನವಾಡಿಗೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಆಗಬೇಕೆಂದು ಮುಖ್ಯ ಶಿಕ್ಷಕರು ತಮ್ಮ ಸಂದರ್ಶನದಲ್ಲಿ ತಿಳಿಸಿರುತ್ತಾರೆ. ಶಾಲಾ ಅನುದಾನಗಳನ್ನು ಕ್ರಮಬದ್ಧವಾಗಿ ವೌಚರ್ಗಳನ್ನು ನಿರ್ವಹಿಸಿದ್ದು ಆದರೆ ಸೆಲ್ಫ್ ಚೆಕ್ ಮೂಲಕ ವ್ಯವಹರಿಸುತ್ತಿರುವುದು ಕಂಡುಬಂದಿರುತ್ತದೆ. ಧನ್ಯವಾದಗಳು. ಯಾರಿಗಾದ್ರೂ ಏನಾದರೂ ಕೇಳೋದಿತ್ತಂದ್ರೆ ಕೇಳ್ಬೋದು. ಮಾಡ್ಬೋದು. ವರದಿ ಹೋದ್ರೆ ಅಲ್ಲಿ ನಮ್ಮ ಸೇರ್ಪಡೆ ಹೇಳ್ಬೋದು. ಇವಾಗ 3 ದಿನ ನಿಮ್ಮನ್ನೆಲ್ಲ ಮಾತಾಡಿಸಿ ಈ ಶಾಲೆಯಲ್ಲೆಲ್ಲ ತಗೊಂಡು ಡಾಕ್ಯುಮೆಂಟ್ ತಗೊಂಡು ವರದಿ ಕೊಟ್ಟಿದಾರಲ್ಲ, ಗುಣಾತ್ಮಕ ಅಂಶ ಮತ್ತೆ ಏನು ಅಂಶಗಳು ಸೇರ್ಬೇಕಂತಿದ್ರೆ ನಿಮ್ಮಲ್ಲಿ ಏನಾದ್ರು ಶಾಲೆಯಲ್ಲಿ ಇಂಪ್ರೂವ್ಮೆಂಟ್ ಸೇರ್ಬೇಕು ಅಂದ್ರೆ ಹೇಳಿದ್ರು ಸೇರ್ಬೇಕು. ಮುನ್ಸಿಪಾಲಿಟಿ ಜಾಗ ಇದ್ರೆ ಮುನ್ಸಿಪಾಲಿಟಿ ಅವರು ತಹಸೀಲ್ದಾರ್ ಆಫೀಸರ್ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಕೊಡ್ಬೋದು ಅಷ್ಟೇ. ಮುನ್ಸಿಪಾಲಿಟಿ ಜಾಗ ಇದ್ರೆ ಅವರೇ ನಿಮ್ಮ ಶಾಲೆಗೆ ಆಡ್ಲಿಕ್ಕೆ ಗ್ರೌಂಡಿಗೆ ಕೊಡ್ತಾರಂತೆ. ಮುನ್ಸಿಪಾಲಿಟಿ ಜಾಗ ಕಂದಾಯ ಇಲಾಖೆ ಗೌರ್ಮೆಂಟ್ ಜಾಗ ಇರ್ತದೆ ತಹಸೀಲ್ದಾರ್ ಆಫೀಸರ್. ಫಸ್ಟ್ ಟೈಮ್ ಸಮಗ್ರ ಶಿಕ್ಷಣ ಹೇಳಿದ್ರಲ್ಲ, ಎಷ್ಟು ದುಡ್ಡು ಬಂದಿತ್ತು, ಅವ್ರದ್ದು ಎಷ್ಟು ಖರ್ಚಾಯ್ತು.
ಎಲ್ಲ ಕಾಮನ್ ಅಂದ್ರೆ ಮೊಟ್ಟೆ ಎಲ್ಲ ಕೊಡ್ತಾ ಇದ್ದಾರೆ, ಹೂ ಕೊಟ್ಟಿದ್ದಾರೆ, ಟೀಚರ್ಸ್ ನಿಮ್ಮ ಜೊತೆ ಕೋಆರ್ಡಿನೇಷನ್ ಇದೆ, ನಿಮ್ಮ ಮಕ್ಕಳ ಬಗ್ಗೆ ಗೊತ್ತಿದ್ಯಾ ಅಂತ ಸಲುವಾಗಿ ಗೌರ್ಮೆಂಟ್ ಇದು ಮಾಡಿದ್ರು. ಸರ್ಕಾರಿ ಶಾಲೆಯಲ್ಲಿ ಯಾರು ಓದ್ತಾರೆ ಅವ್ರ ಮಕ್ಕಳಿಗೆ ಏನ್ ಕಲಿಸ್ತಾರೆ, ಏನೇನ್ ಸೌಲಭ್ಯ ಕೊಡ್ತಾರೆ ಅಂತ ನಿಮ್ಗೆ ಪೇರೆಂಟ್ಸ್ ತಿಳಿದಿರೋದಿಲ್ಲ. ಪ್ರೋಗ್ರಾಮ್ ಮಾಡ್ತಾರೆ. ನಿಮ್ಗೇನಾದ್ರೂ ಹೇಳೋದಿದ್ರೆ ಹೇಳಿ. ಹಾಗೆ ತಾಯಂದಿರು ಬಂದಿದ್ರು. ಹಾಗೆ ನಿಮ್ಮ ಸಮಸ್ಯೆನೇ ಹೇಳ್ಬೇಕು. ಮಕ್ಕಳು ಯಾವ ರೀತಿ ಓದ್ತಾ ಇದ್ದಾರೆ, ಮಕ್ಕಳ ಶಿಕ್ಷಣ ಯಾವ ರೀತಿ ಇದೆ, ಮಕ್ಕಳೇನು ಮನೆಗೆ ಹೋಗಿ ಓದ್ತಾರ, ಹಾಗೆ ಸುಮ್ಮನೆ ಬರೀದೇನೆ ಹಂಗೆ ಬರ್ತಾರೆ ಶಾಲೆಗೆ ಅಂತೆಲ್ಲ ಹೇಳಿದ್ರೆ ಹೇಳ್ಬೋದು. ನಿಮ್ಮ ಸಮಸ್ಯೆ ಏನಿದೆ ಅಂದ್ರೆ ಅನುಕೂಲ ಆಗ್ತದೆ ವರದಿ ಮಾಡ್ಬೋದು. ಮಾತಾಡೋದು ಸಮಸ್ಯೆ ಹೇಳುವಾಗಿತ್ತು. ಬರ್ತಾ ಇಲ್ಲ ಪ್ರಸಾದ್ ದಿನನೇ ಅಮೌಂಟ್ ಬರ್ತಾ ಇಲ್ಲ ಅಂತ ತುಂಬಿಸ್ಕೊಳ್ಳಿ ಅದು ಅಪ್ಡೇಟ್ ಮಾಡ್ಕೊಳ್ಳಿ. ನಾವು ನಮ್ಮ ರಿಪೋರ್ಟ್ ಅನ್ನು ತಗೊಂಡಿದ್ವಿ, ಆಲ್ಮೋಸ್ಟ್ ಎಲ್ಲ ಶಾಲೆನೂ ವಿದ್ಯಾರ್ಥಿಗಳು ಬಂದಿದೆ. ಅಲ್ಪಸಂಖ್ಯಾತರನ್ನು ಪರಿಸ್ಥಿತಿ ಮಾತು ಬಂದಿರಬೇಕು, ಬಾಕಿ ಉಳಿದಂಥವ್ರು ಬಂದಿಲ್ಲ. ಅದನ್ನು ಕೂಡ ನಾವು ರಿಪೋರ್ಟ್ ಮಾಡಿದ್ವಿ. ಇನ್ನೂ ನಿಮ್ಮೆಲ್ಲ ಅಂತ ವಿದ್ಯಾರ್ಥಿಗಳು ಬಂದಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ರಿಪೋರ್ಟ್ ಮಾಡ್ತೀವಿ. ನಿಮ್ಮ ಹಂತದಲ್ಲೂ ಈಗ ಅಧ್ಯಾಪಕ ಏನಿರ್ತಲ್ಲ ಅದು ಅಧ್ಯಾಪಕರೇ ಬಂದಾಗ ನಿಮ್ಗೆ ಅದು ಸಿಗ್ತದಲ್ಲ, ಅನುಕೂಲ ಆಗ್ತದೆ ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತೇನಂತ ಹೇಳಿದ್ರೆ ಟೀಚರ್ಸ್ ವಿರುದ್ಧ ಅಲ್ಲ, ಶಾಲೆ ಇಂಪ್ರೂವ್ಮೆಂಟ್ ಸಲುವಾಗಿ ಅಷ್ಟೇ. ಟೀಚರ್ಸ್ ವಿರುದ್ಧ ಕಂಪ್ಲೇಂಟ್ ಅಲ್ಲ, ಮತ್ತೆ ಅದ್ರ ಸಲುವಾಗಿ ಮತ್ತೆ ಟೀಚರ್ಸ್ ಅವರ ಅಭಿಪ್ರಾಯ ಹೇಳ್ತಾರೆ, ಶಾಲೆಗೆ ಇದು ಬೇಕು ಏನೇನ್ ಬೇಕು ಅಂತೆಲ್ಲ ಲಿಸ್ಟ್ ಎಲ್ಲ ಕೊಟ್ಟಿರ್ತಾರೆ. ಅದು ನಿಮ್ಮ ಮನಸ್ಸಲ್ಲಿ ಅವ್ರ ನಿಮ್ ಶಾಲೆಗೆ ಏನಾದ್ರು ಬೇಕಪ್ಪ ಮಕ್ಕಳಿಗೆ ಕಲಿಸ್ಲಿಕ್ಕೆ ಮತ್ತೆ ಏನಾದ್ರು ಬೇರೆ ತರ ಸ್ಪೆಷಲ್ ಕೇರ್ ತಗೋಬೇಕಂತಿದ್ರೆ ಸ್ವಲ್ಪ ಅವ್ರು ಗಮನಕ್ಕೆ ತಂದಿದ್ದಾರೆ. ಅವರು ನಿಮ್ ಜೊತೆ ಕೋಆರ್ಡಿನೇಟ್ ಇರ್ತಾರೆ. ಯಾವಾಗ ಹೆಂಗು ಬಂದಿದ್ರಿ ಬಂದಾಗ ಕೇಳಿ ಅಂತ ಹೇಳಿದ್ರು. ನಾವು ಯಾರು ಪ್ರಶ್ನೆ ಇದ್ರೆ ಸಲಹೆ ಇದ್ರೆ ಕೊಡ್ಬೋದು.
ಪೇರೆಂಟ್ಸ್ ಗೊತ್ತಿದ್ದರೂ ಓದಿಸ್ಬೇಕು, ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಯಾರು ಕಲ್ತವ್ರು ಇದ್ದಾರೆ ನಾವು ಅವ್ರ ಹತ್ರ ಓದಿಸ್ಬೇಕು. ಏನಾಗ್ತದಂದ್ರೆ ಎಜುಕೇಶನ್ ತುಂಬಾ ಡೌನ್ ಆಗ್ತಾ ಹೋಗ್ತದೆ. ಮಕ್ಕಳು ಅಲ್ಲ ಮನೆಗೂ ಮತ್ತೆ ಟೀಚ್ ಮಾಡೋದು ಹೌದು, ಆದ್ರೆ ಮನೆಗೂ ಒಂದು ತಾಸು ಮಕ್ಕಳಿಗೆ ಪೇರೆಂಟ್ಸ್ ಒಂದು ಟೈಮ್ ಕೊಡ್ಬೇಕು, ಕೊಟ್ಟು ಓದಿಸ್ಬೇಕು ಮತ್ತೆ ಅವ್ರ ಜೊತೆಗೆ ಇರ್ಬೇಕು ಅಂತ. ಬೇರೆ ಕೆಲಸ ಬಿಟ್ಟು ಒಂದು ತಾಸು ಇದ್ಬಿಟ್ಟು ಆ ಮಕ್ಕಳ ಎಜುಕೇಶನ್ ಕೂಡ ನಾವು ಹೋಮ್ವರ್ಕ್ ಕೊಡ್ತೇವೆ ಓದ್ಕೊಳ್ಳಿ ಅಂತ ಹೇಳಿ ಕಳಿಸ್ಲಿ. ಹೋಮ್ವರ್ಕ್ ಕೊಡಲ್ಲ, ಪರೀಕ್ಷೆ ನೆಕ್ಸ್ಟ್ ದಿನ ಮತ್ತೆ ಯಾವ ಹೋಮ್ವರ್ಕ್ ಕೊಡಲ್ಲ, ನಾವು ಬರೀ ಓದೋದು ಗೊತ್ತಿಲ್ಲ. ಎಲ್ಗೆ ಪರೀಕ್ಷೆ ನಡೀತಾ ಇದೆ. ಬೇರೆ ಪದ್ಧತಿ ಬಂದಿದೆ. ಯಾರು ಧೈರ್ಯ ಇರ್ಲಿಕ್ಕಿಲ್ಲ. ಮತ್ತೆ ಪುನಃ ತುಂಬಾ ಚಲೋ ಇದೆ ಆ ಪ್ರಶ್ನೆ. ನೋಡಿ, ನಾವು ತಿಂಗಳಿಗೆ ಒಂದು ಸಭೆ ಇಡ್ತೇವೆ ಪಾಲಕ ಪೋಷಕರು. ಅವು ನಮ್ಮ ಶಾಲೆಗೆ ಎಷ್ಟೊಂದು ನಾವು 4 ದಿನ ಏನಕ್ಕೆ ಬಡ್ದಾಡ್ಕೊಡುದು. ಒಂದು ಶಾಲೆಗೆ ಎಷ್ಟು ಜವಾಬ್ದಾರಿ ಇರ್ತದೆ. ಏನಾದ್ರೂ ನಿಮ್ಗೆ ಒಂದು ಸಹಕಾರ ಕೇಳೋಣ ಅಂದ್ರೆ ಒಂದು ಮೀಟಿಂಗ್ ಕರೆದ್ರು ಬರೋದು 4 ಪಾಪ ರೆಗ್ಯುಲರ್ ಆಗಿ 4-5 ಜನ ಬರ್ತಾರೆ. ದಯವಿಟ್ಟು ಈಗ ಹೇಗೆ ನೀವು ಬರ್ಲೇಬೇಕು ಅನ್ನೋ ಇದ್ರಿಂದ ಇಷ್ಟು ಜನ ಕಾಣ್ತಾರೆ, ಎಷ್ಟು ಖುಷಿ ಆಗ್ತದೆ. ಇದೇ ರೀತಿ ಬಂದು ನಮ್ಗೆ ಏನಾದ್ರೂ ಒಂದು ಸಲಹೆ ಸಹಕಾರ ಬೇಕಾಗುತ್ತದೆ. ನಾವೇ ಮುಂದುವರ್ಲಿಕ್ಕೆ ಆಗುದಿಲ್ಲ ಕೆಲವೊಂದು, ನೀವು ಮುಂದೆ ಹೋಗ್ಬೇಕಾಗ್ತದೆ. ನಾವ್ ಬೇಕಾದ್ರೆ ನಿಮ್ಗೆ ಖುಷಿ ಮಾಡ್ತೇವೆ. ಆ ಒಂದು ಘಟನೆಯಾಗಿ ನೀವು ತಿಂಗಳಿಗೆ ಒಂದು ಸಭೆ ತಂದ್ರೆ ದಯವಿಟ್ಟು ಇದ್ರ ಅರ್ಧ ಆದ್ರೂ ಜನ ಬರ್ಬೋದು. ಈ ಸಂದರ್ಭ ನೀವು ಬಂದಿರ್ತೀರಿ ಅಂದ್ರೆ ಈ ಟೈಮಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ನೀವು ಬರ್ಲೇಬೇಕು. ಅರ್ಧಷ್ಟು ಜನ ಆದ್ರೂ ಬರ್ಬೋದು. ಮಕ್ಕಳ ನಿಜವಾಗ್ಲೂ ಸರ್ 4 ಜನ ಇಲ್ಲಿ ತಲೆ ಇಟ್ಟು ಮಲಗಲ್ಲ ಶಾಲೆಗೆ. ಇವ್ರಿಗೆ ಬರ್ತಾರೆ ಈಗ್ಲೂ ಒಂದ್ 2 ದಿನ ನಾ ಬರ್ಬೇಕಾ ಅಂತ ಕೇಳ್ಕೊಂಡು ಹೋಗಿದ್ದಾರೆ ಬೆಳಿಗ್ಗೆ. ನಿಮ್ಗೆ ಜವಾಬ್ದಾರಿ ಇದು. ಮಕ್ಕಳಿಗೆ ಹೆಂಗೆ ನೀವು ಇಲ್ಲಿ ಕಳಿಸ್ತೀರೋ ಎಲ್ಲ ನಮ್ ಜವಾಬ್ದಾರಿ ಇದು. ಖಂಡಿತ ನಾವು ಮಾಡ್ತೇವೆ ಅದನ್ನ. ನಾವು ದೇವರಿಗೆ ಮೆಚ್ಚುವ ಕೆಲಸ ಖಂಡಿತವಾಗಿ ಮಾಡ್ತೇವೆ. ಆದ್ರೆ ನಿಮ್ದು ಸಣ್ಣ ಕರ್ತವ್ಯ ಏನೋ ಕುಂದು ಬರ್ತಿರ್ತದೆ, ಅದನ್ನ ನಾವು ಚರ್ಚೆ ಮಾಡ್ಲಿಕ್ಕೆ ಕರಿತೇವೆ. ಅವ್ ಬರೋರಿಗೂ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಬರೋರು ಬರಲ್ಲ ಕಡೆಗೆ. ಮೇಡಮ್ ಏನ್ರಿ ಅವರು ಬಂದಿಲ್ಲ, ಮತ್ತು 4 ಜನ ಬಂದ್ರೆ ಇನ್ನೊಂದು ಮೀಟಿಂಗ್ 2 ದಿನ ಬರ್ತಾರೆ. ಅದಕ್ಕಾಗಿ ಮೀಟಿಂಗ್ ಅಂತ ನಾವು ಹೇಳಿದ ತಕ್ಷಣ ಒಂದು ಅರ್ಧ ಗಂಟೆ ಇಲ್ಲಿ ಬಂದು ಏನಾದ್ರು ಚರ್ಚೆ ಮಾಡ್ಕೊಂಡು ನಮ್ಗೆ ಅದೇ ನಮ್ಗೆ ಏನು ಉತ್ಸಾಹ ಕೊಡ್ತದೆ ನಿಮ್ಮ ಮಕ್ಕಳಿಗೆ ಕಲಿಸೋದು. ಇದ್ರ ಮೂಲಕ ರಿಕ್ವೆಸ್ಟ್ ಮಾಡೋದು. ನಮ್ಮ ಶಾಲೆಯ ಸಾಮಾಜಿಕ ಸತ್ಯ ಶೋಧನ ಶಾಲಾ ಸಭೆಯಲ್ಲಿ ಪಾಲ್ಗೊಂಡು ಇಲ್ಲಿ ತನಕ ಚರ್ಚೆ ಮಾಡಿ ನಿಮ್ಗೆ ಶಾಲೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಸಭೆಯಲ್ಲಿ ಪಾಲ್ಗೊಂಡ ಚಿದಾನಂದ್ ಎಂ ಗೌಡ ಸರ್ ಇವರಿಗೆ ಹಾಗೂ ಶ್ರೀ ರಾಘವೇಂದ್ರ ಎಚ್ ಇವರಿಗೆ ನಮ್ಮ ಶಾಲೆಯ ಎಸ್ಡಿಎಂಸಿ ಹಾಗೂ ಮುಖ್ಯ ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಕಾರ್ಯಕರ್ತರಾಗಿ ಆಗಮಿಸಿದ ರಾಜೇಶ್ವರಿ ನಾಯ್ಕ ಹಾಗೂ ಹಿಮಾ ಮೊಹೇದ್ ಇವರಿಗೂ ಸಹ ಎಸ್ಡಿಎಂಸಿ ವತಿಯಿಂದ ಹಾಗೂ ಶಾಲಾ ವತಿಯಿಂದ ಧನ್ಯವಾದಗಳು. ಹಾಗೆ ಇವತ್ತು ಅಪರೂಪವಾಗಿ ತುಂಬಾ ನಮ್ಮ ಎಲ್ಲ ರೂಮ್ ತುಂಬಿ ಬಂದಂತ ಎಲ್ಲ ಪಾಲಕ
ಎಸ್ಎಲ್ಸಿ ಉಪಾಧ್ಯಕ್ಷರಿಗೆ ಮತ್ತು ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಅವರ ಮಿಸೆಸ್ ಅರ್ಧಾಂಗಿರಿ ಅವರಿಗೆ ಹಾಗೂ ನಿಮ್ಮೆಲ್ಲರಿಗೂ ಮುಂದಿನ ಸಭೆಯಲ್ಲಿ ಹೀಗೆ ಬರಬೇಕು. ನಿಮ್ ಮುಖ ನೋಡಾದ್ರೂ ನಾವು ಖುಷಿ ಪಡ್ತೇವೆ. ಒಂದ್ ತಿಂಗಳಿಗೆ ಖಾಲಿ ಇರ್ತದೆ ನಮ್ಗೆ. ಬರ್ರಿ ಎಲ್ಲರೂ ಮೇಡಮ್ ನೀವು. ನಿಮ್ಗೆಲ್ಲರಿಗೂ ಸಹ ಮುಖ್ಯ ಶಿಕ್ಷಕರು, ನಾವು ಸಹ ಶಿಕ್ಷಕರು ಹಾಗೂ ಶಾಲೆ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೇವೆ.